ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನನ್ನ ಈವ್ನಿಂಗ್ ಸ್ಕಿನ್ ಕೇರ್ ರುಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಇವತ್ತು ಈವ್ನಿಂಗ್ ಸ್ಕಿನ್ ಕೇರ್ ರುಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಯಾವುದೇ ಬ್ರ್ಯಾಂಡ್ ಅವರು ಪ್ರಮೋಷನ್ಗೆ ವಿಡಿಯೋಸನ್ನು ಕಳಿಸಿದ್ರೆ ತುಂಬ ಪ್ರಾಡಕ್ಟ್ಸ್ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದು ಒಟ್ಟಿಗೆ ಒಂದು ಪ್ರಾಡಕ್ಟನ್ನು ವಿಡಿಯೋವನ್ನು ಒಂದೇ ಸಲ ಪೋಸ್ಟ್ ಮಾಡಿ ಅಂತ ಯಾವ ಬ್ರ್ಯಾಂಡ್ ಕೂಡ ಹೇಳಲ್ಲ. ಆ ಬ್ರ್ಯಾಂಡ್ ಅವರು ಪ್ರಾಡಕ್ಟನ್ನು ಕಳಿಸಿದ್ರೆ ಅವರದ್ದೇ ಒಂದಿಷ್ಟು ರೂಲ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕು ವಿಡಿಯೋ ಮಾಡೋಕ್ಕಿಂತ ಮುಂಚೆ. ಸೊ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಥಿಂಕ್ ಮಾಡಿ ಕಾಮೆಂಟ್ ಮಾಡಿ. ಒಬ್ಬರು ಹೇಳಿದರು ಪ್ರಮೋಷನಲ್ ವಿಡಿಯೋ ಮಾಡ್ತಿದ್ದೀರಾ ಅಂತ. ಜಸ್ಟ್ ಥಿಂಕ್, 4-5 ಪ್ರಾಡಕ್ಟ್ಸ್ಗಳು ಇದೆ ಬೇರೆ ಬೇರೆ ಬ್ರ್ಯಾಂಡಿದ್ದು. ಆ್ಯಂಡ್ ಎಲ್ಲ ಬ್ರ್ಯಾಂಡ್ ಅವರು ಕೂತ್ಕೊಂಡು ಡಿಸ್ಕಸ್ ಮಾಡಿ, ಓಕೆ ಭಾಗ್ಯ ನೀವು ಒಂದೇ ವಿಡಿಯೋದಲ್ಲಿ ನಮ್ಮ ಎಲ್ಲ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿ ಅಂತ ಯಾರು ಹೇಳ್ತಾರೆ, ರೈಟ್? ಆ್ಯಂಡ್ ಪ್ರಮೋಷನಲ್ ವಿಡಿಯೋ ಆದರೆ ನಾನು ಆ ಒಂದು ವರ್ಡ್ ಯೂಸ್ ಮಾಡ್ತಿದ್ದೀನಿ, ಇಂಟ್ರೊಡ್ಯೂಸಿಂಗ್, ಆರ್ ಈ ಒಂದು ಬ್ರ್ಯಾಂಡನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಯೂಸ್ ಮಾಡ್ತೀನಿ. ಇದು ನನ್ನ ಸ್ಕಿನ್ ಕೇರ್ ರುಟೀನ್. ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದ್ರಿ ಸ್ಕಿನ್ ಕೇರ್ ರುಟೀನನ್ನು ಶೇರ್ ಮಾಡಿ, ಸೊ ಶೇರ್ ಮಾಡಿದೆ. ಅದರಲ್ಲಿ ಕೂಡ ಕೂತ್ಕೊಂಡು ನೆಗೆಟಿವನ್ನು ಫೈಂಡ್ ಮಾಡಿ ಅಲ್ಲಿ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಇದು ಪ್ರಮೋಷನಲ್ ವಿಡಿಯೋ. ಸೊ ಇದು ಕೂಡ ಹಾಗೆ ನನ್ನ ಸ್ಕಿನ್ ಕೇರ್ ರುಟೀನನ್ನು ನಾನು ಶೇರ್ ಮಾಡ್ತಾ ಇರುವಂಥದ್ದು. ಇದು ನಾನ್ ಸ್ಪಾನ್ಸರ್ಡ್ ವಿಡಿಯೋ. ಕ್ಲಿಯರ್ ಆಗಿದೆ ಅಂತ ಎಣಿಸ್ಕೊಳ್ತೀನಿ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಈವ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಸ್ಟಾರ್ಟ್ ಆಗುವಂಥದ್ದು 1 to 2 ಐಸ್ ಕ್ಯೂಬಿಂದ ನನ್ನ ಫೇಸನ್ನು ಮಸಾಜ್ ಮಾಡೋದ್ರಿಂದ. ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರಿ ಯಾವುದಾದ್ರೂ ಥಿನ್ ಕಾಟನ್ ಟವಲ್ಗೆ ಇದನ್ನು ರ್ಯಾಪ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಡೈರೆಕ್ಟಾಗಿ ಅಪ್ಲೈ ಮಾಡುವ ಅಭ್ಯಾಸ ಇದ್ದರೆ ಅದನ್ನು ಕೂಡ ಮಾಡ್ಬೋದು. ಆ್ಯಂಡ್ ಲಿಪ್ಸನ್ನು ಕೂಡ ನೆನ್ಪಿಟ್ಕೊಂಡು ಅಪ್ಲೈ ಮಾಡಿ, ಬಿಕಾಸ್ ಚೆನ್ನಾಗಿ ಹೈಡ್ರೇಷನನ್ನು ಕೊಡುತ್ತೆ ಲಿಪ್ಸಿಗೆ. ಪ್ಲಸ್ ನಮ್ಮ ಫೇಸಲ್ಲಿರುವಂತಹ ಅಂಡರ್ ಐ ಪಫಿನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ, ಆ್ಯಂಡ್ ಓಪನ್ ಪೋರ್ಸ್ನ ಸೈಜನ್ನು ಕಡಿಮೆ ಮಾಡಲಿಕ್ಕೆ, ಪೋರ್ಸನ್ನು ಅನ್ಕ್ಲಾಗ್ ಮಾಡಲಿಕ್ಕೆ, ಪಸ್ ಫಿಲ್ಡ್ ಇನ್ಫ್ಲಮೇಟ್ರಿ ಆ್ಯಕ್ನಿಯನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಹಾಟ್ ವಾಟರ್ ಸ್ಟೀಮನ್ನು ತಗೊಳ್ತೀನಿ. ಇದನ್ನು ಪ್ಲೀಸ್ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಬೇಡಿ. ಸ್ಟೀಮಿಂದ ಪೋರ್ಸನ್ನು ಅನ್ಕ್ಲಾಗ್ ಮಾಡಿ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಪಾರ್ಲರಲ್ಲಿ ಕೂಡ ನೀವು ನೋಡೇ ಇರ್ತೀರಾ, ಪಿಂಪಲ್ಸನ್ನು, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸನ್ನು ರಿಮೂವ್ ಮಾಡೋಕ್ಕಿಂತ ಮುಂಚೆ ಸ್ಟೀಮನ್ನು ಕೊಡ್ತಾರೆ, ಬಿಕಾಸ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸನ್ನು ಈಸಿಲಿ ರಿಮೂವ್ ಮಾಡಲಿಕ್ಕೆ ಆಗುತ್ತೆ ಅಂತ. ಬಟ್ ಇವಾಗ ನಾನು ಪಾರ್ಲರ್ಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ಅದ್ರ ಬದಲು ಸ್ಟೀಮನ್ನು ತಗೊಂಡು ಜಿಡ್ಕೆ ರೆಸ್ ಜೆಲ್ ಆರ್ ಸೆಬೋ ಜೆಲ್ಲನ್ನು 15 to 20 ಮಿನಿಟ್ಸ್ ಅಪ್ಲೈ ಮಾಡಿ ರೆಗ್ಯುಲರ್ ಬೇಸಿಸಲ್ಲಿ ಮಾಡಿದಾಗ ಈ ಥರ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಒಂದು ಗುಡ್ ಫೇಸ್ ವಾಶ್. ಇಲ್ಲಿ ನಾನು ಸೆಟಾಫಿಲ್ ಅವ್ರದ್ದು ಆಯಿಲಿ ಸ್ಕಿನ್ ಕ್ಲೆನ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಕಾಂಬಿನೇಷನ್ ಟು ಆಯಿಲಿ ಸೆನ್ಸಿಟಿವ್ ಸ್ಕಿನ್ ಇರುವಂಥದ್ದು. ಇದರಲ್ಲಿ ಪೋರ್ ಸೈಜನ್ನು ಕಡಿಮೆ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಇದೆ. ಆ್ಯಂಡ್ ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಓಪನ್ ಪೋರ್ಸ್ ಕಾಮನ್. ಸೊ ಓಪನ್ ಪೋರ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆ ನಾನು ಮತ್ತೊಂದು ಕ್ಲೆನ್ಸರನ್ನು ಕೂಡ ಯೂಸ್ ಮಾಡ್ತೀನಿ. ಅದು ಯಾವುದು ಅಂತ ನೀವು ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ನೋಡ್ಬೋದಂತೆ. ಸೊ ಸೆಟಾಫಿಲ್ ಆಯಿಲಿ ಸ್ಕಿನ್ ಕ್ಲೆನ್ಸರ್. ಜಸ್ಟ್ ಫೇಸನ್ನು ಕೇರ್ ಮಾಡಿದರೆ ಸಾಕಾಗಲ್ಲ, ಲಿಪ್ಸನ್ನು ಕೂಡ ಕೇರ್ ಮಾಡಬೇಕು. ಸೊ ನಾನಿಲ್ಲಿ ಜಸ್ಟ್ ಹರ್ಬ್ಸಿದು ಪೀಚ್ ಲಿಪ್ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ರೆಗ್ಯುಲರ್ ಆಗಿ 15 ಡೇಸಿಗೆ ಒಮ್ಮೆ ಆರ್ ವೀಕ್ಲಿ ಒನ್ಸ್ ಈ ಥರ ಯೂಸ್ ಮಾಡ್ತಾ ಇರ್ತೀನಿ. ಅಪ್ಲೈ ಮಾಡಿಕೊಂಡು 2 to 3 ಮಿನಿಟ್ಸ್ ಚೆನ್ನಾಗಿ ನಿಮ್ಮ ಫೇಸನ್ನು ಯಾವ ಥರ ಮಸಾಜ್ ಮಾಡ್ತೀರಾ ಅದೇ ರೀತಿಯಲ್ಲಿ ಸ್ಕ್ರಬ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ವಾಶ್ ಮಾಡಿದರೆ ಆಯಿತು ಲಿಪ್ಸನ್ನು. ಅದ್ರ ಮೇಲೆ ನೀವು ಯಾವ ಲಿಪ್ ಬಾಮನ್ನು ಯೂಸ್ ಮಾಡ್ತೀರಾ ಆ ಲಿಪ್ ಬಾಮನ್ನು ಟ್ರೈ ಮಾಡ್ಬೋದು ಅಷ್ಟೇ. ಇಷ್ಟೊತ್ತು ನೀವೇನೆಲ್ಲ ನೋಡಿದ್ರಿ ಅದು ನಾನು ರೆಗ್ಯುಲರ್ ಬೇಸಿಸಲ್ಲಿ ಮಾಡ್ತಾ ಇರುವಂಥದ್ದು ಈವ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ. ಆ್ಯಂಡ್ ನಾನು ಹೇಳಿದ ಟೈಮನ್ನು ಅವ್ರ
ಎಷ್ಟು ಟೈಮ್ ಗ್ಯಾಪ್ ಕೊಡಬೇಕು ಅದನ್ನೆಲ್ಲ ನೆನ್ಪಿಟ್ಕೊಂಡು ನೀವು ಕೂಡ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಲಿಪ್ಸ್ಟಿಕ್ ಇಷ್ಟೊತ್ತಿರಲಿಲ್ಲ, ಇವಾಗ ಬಂತು ಅಂತ ಎಣಿಸ್ಕೊಳ್ಬೇಡಿ, ಇವಾಗ ಅಪ್ಲೈ ಮಾಡಿ ಕೂತ್ಕೊಂಡೆ. ಬಿಕಾಸ್ ಲಾಸ್ಟಲ್ಲಿ ಲಿಪ್ಪಿದು ಸ್ಕ್ರಬ್ ಬಗ್ಗೆ ನಿಮಗೆ ಹೇಳಬೇಕಿತ್ತು. ಸೊ ಲಿಪ್ಸ್ಟಿಕ್ಕನ್ನು ತೆಗೆದು ವಿಡಿಯೋನ ಮಾಡಿದೆ. ಸೊ ಇವಾಗ ವಾಪಸ್ ಅಪ್ಲೈ ಮಾಡಿ ಕೂತ್ಕೊಂಡಿದ್ದೀನಿ. ಪ್ಲೀಸ್ ಅದಕ್ಕೂ ಮತ್ತೆ ಕಾಮೆಂಟ್ ಮಾಡಬೇಡಿ. ಅದೇ ರೀತಿ ನೀವೆಲ್ಲ ಎಣಿಸ್ಬೋದು ಇಷ್ಟು ಸ್ಕಿನ್ ಕೇರ್ ರುಟೀನನ್ನು ಮಾಡಿ ಕೂಡ ನನ್ನ ಫೇಸಲ್ಲಿ ಪಿಂಪಲ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ ಅಂತ. ಎಸ್ ಇದೆ, ಬಿಕಾಸ್ ನಾನು ಯಾವುದೇ ರೀತಿಯ ಡಯಟ್ ಎಲ್ಲ ಮೇಂಟೈನ್ ಮಾಡಲ್ಲ, ಎಲ್ಲ ಫುಡ್ಡನ್ನು ತಿಂತೀನಿ, ಮೇಯ್ನಾಗಿ ವೆಜ್ ಅಲ್ಲ. ಬಿಕಾಸ್ ಇರೋದು ಒಂದು ಲೈಫ್ ಎಂಜಾಯ್ ಮಾಡಬೇಕು, ತಿನ್ನಬೇಕು. ಅದು ಫುಡ್ ಮೇಂಟೈನ್ ಮಾಡಿ ಇದು ಫುಡ್ ಮೇಂಟೈನ್ ಮಾಡಿ ನಾನು ಮಾಡಲ್ಲ ಅದೆಲ್ಲ. ಸೊ ನನ್ನ ಬಾಡಿ ಸ್ವಲ್ಪ ಹೀಟ್ ಇರೋದ್ರಿಂದ ಪಿಂಪಲ್ಸ್ ಫ್ಲೇರ್ ಅಪ್ ಆಗ್ತಾ ಇರುತ್ತೆ. ಅದನ್ನು ನೀವು ಪ್ರಾಪರ್ ಸ್ಕಿನ್ ಕೇರ್ ರುಟೀನನ್ನು ಮಾಡಿ ಕೂಡ ಕಡಿಮೆ ಮಾಡ್ಬೋದು. ಈವ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ನಾನು ಯೂಸ್ ಮಾಡುವ ಪ್ರಾಡಕ್ಟ್ಸ್ ಅನ್ನುವಂಥದ್ದು ಕಂಪ್ಲೀಟಾಗಿ ನನ್ನ ಸ್ಕಿನ್ ಯಾವ ಥರ ಇದೆ ಆ ಟೈಮಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಸೊ ಕೆಲವೊಂದು ಸಲ ಏನಾಗುತ್ತೆ, ಈ ಥರ ಪಸ್ ಫಿಲ್ಡ್ ಆ್ಯಕ್ನಿ, ಇನ್ಫ್ಲಮೇಟ್ರಿ ರೆಡ್ ಆ್ಯಕ್ನೀಸ್ ಎಲ್ಲ ಆದಾಗ ನಾನು ಏನು ಮಾಡ್ತೀನಿ, ಬೆನ್ಸಾಲ್ ಪೆರಾಕ್ಸೈಡ್ ಬೇಸ್ಡ್ ಕ್ರೀಮ್ಸನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ಕ್ಲಿಂಡಮೈಸಿನ್, ಫಾಸ್ಫೇಟ್ ಆ್ಯಂಡ್ ನಿಕೋಟಿನಮೈಡ್ ತುಂಬ ಮೈಲ್ಡ್ ಇರೋದ್ರಿಂದ ನಿಜವಾಗ್ಲೂ ನನ್ನ ಸ್ಕಿನ್ನಿಗಂತೂ ಸೂಟೇ ಆಗಲ್ಲ, ಅಂದರೆ ವರ್ಕ್ ಆಗಲ್ಲ ಅಷ್ಟು ಬೇಗ. ಸೊ ನಾನೇನು ಮಾಡ್ತೀನಿ, ಪಸ್ ಫಿಲ್ಡ್ ಆ್ಯಕ್ನೀಸ್ ಎಲ್ಲ ಆದಾಗ ಸ್ವಲ್ಪ ಹೈ ಕಾನ್ಸಂಟ್ರೇಷನ್ ಇರುವಂಥದ್ದು ಲೈಕ್ ಬೆನ್ಸಾಲ್ ಪೆರಾಕ್ಸೈಡ್ 2.5% or 5% ಇದು ಕ್ರೀಮನ್ನು ಯೂಸ್ ಮಾಡ್ತೀನಿ. ಸದ್ಯಕ್ಕೆ ಖಾಲಿ ಆಗಿದೆ, ಸೊ ತೋರಿಸ್ಲಿಕ್ಕಾಗಲ್ಲ, ಇಲ್ಲಿ ಫೋಟೋವನ್ನು ಹಾಕಿರ್ತೀನಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಬೆನ್ಸಾಲ್ ಪೆರಾಕ್ಸೈಡ್ ಆರ್ ಕ್ಲಿಂಡಮೈಸಿನ್ ಫಾಸ್ಫೇಟ್, ನಿಕೋಟಿನಮೈಡ್ ಈ ಥರದ ಇಂಗ್ರೀಡಿಯೆಂಟ್ಸ್ಗಳು ಜಸ್ಟ್ ನಿಮ್ಮ ಆ್ಯಕ್ನಿಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಬಿಟ್ಟರೆ ಆ್ಯಕ್ನಿ ಮಾರ್ಕ್ಸನ್ನು ಕಡಿಮೆ ಮಾಡಲಿಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡಲ್ಲ. ಬಿಕಾಸ್ ತುಂಬ ಜನ ಕೇಳ್ತಾ ಇರ್ತೀರಾ ಒಂದು ಕ್ರೀಮಿಂದ ಎಲ್ಲದೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತ. ಇಲ್ಲ, ಬೆನ್ಸಾಲ್ ಪೆರಾಕ್ಸೈಡ್, ಕ್ಲಿಂಡಮೈಸಿನ್ ಆರ್ ನಿಕೋಟಿನಮೈಡ್ ಈ ಥರದ ಇಂಗ್ರೀಡಿಯೆಂಟ್ಸ್ಗಳು ಜಸ್ಟ್ ನಮ್ಮ ಆ್ಯಕ್ನಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದೇ ರೀತಿಯಲ್ಲಿ ಆ್ಯಕ್ನಿ ಆದಾಗ ನನ್ನ ಫೇಸಲ್ಲಂತೂ ಆ್ಯಕ್ನಿ ಮಾರ್ಕ್ಸ್ಗಳು ಅದೇ ರೀತಿಯಲ್ಲಿ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಕೆಲವೊಂದು ಸಲ ಈವ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಕ್ನಿ ಮಾರ್ಕ್ಸ್ ಆದಾಗ ಫೇಸ್ ವಾಶನ್ನು ಮಾಡಿ ವೆಟ್ ಸ್ಕಿನ್ನಲ್ಲಿ ಏನು ಮಾಡ್ತೀನಿ, ಇದು ಡಮಾಕೋ ಅವರದ್ದು 10% ನಿಯಾಸಿನಮೈಡ್ ಸೀರಮನ್ನು ಯೂಸ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಇದು ಎಷ್ಟನೇ ಬಾಟಲ್ ಅಂತ. ಬೆಸ್ಟ್ ಅಂದರೆ ತುಂಬ ಬೆಸ್ಟ್ ಇದೆ. ನಾನು ಯಾವುದೇ ಬ್ರ್ಯಾಂಡಿದು ನಿಯಾಸಿನಮೈಡ್ ಸೀರಮನ್ನು ಟ್ರೈ ಮಾಡಲಿಲ್ಲ, ಇದು ಫಸ್ಟ್ ಬ್ರ್ಯಾಂಡ್. ಆ್ಯಂಡ್ ಇವತ್ತಿನ ತನಕನೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ವಿದಿನ್ ಒಂದು 20 ಡೇಸಲ್ಲಿ ನಮಗೆ ರಿಸಲ್ಟ್ ಕಾಣುತ್ತೆ. ಚಿಕ್ಕದಿದ್ದರೆ ಒಂದು 10 ಡೇಸಲ್ಲಿ ಕಡಿಮೆ ಆಗ್ಬೋದು. ಬಟ್ ಯಾ, ನನ್ನ ಫೇವ್ರೆಟ್ ನಿಯಾಸಿನಮೈಡ್ ಸೀರಮ್ ಇದು ಆ್ಯಕ್ನಿ ಮಾರ್ಕ್ಸಿಗೆ. ಇದು ಆ್ಯಕ್ನಿಗೆ ವರ್ಕ್ ಆಗಲ್ಲ, ಇದು ಜಸ್ಟ್ ಆ್ಯಕ್ನಿ ಮಾರ್ಕ್ಸಿಗೆ. ಸೊ ಅಲ್ಲಿ ಡಿಫ್ರೆನ್ಸ್ ಇದೆ. ನಿಯಾಸಿನಮೈಡ್ ಸೀರಮ್ ಇದು ಆ್ಯಕ್ನಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡಲ್ಲ, ಬಟ್ ಆ್ಯಕ್ನಿ ಮಾರ್ಕ್ಸಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಬೆನ್ಸಾಲ್ ಪೆರಾಕ್ಸೈಡ್ ಮತ್ತು ಇದನ್ನು ಮಿಕ್ಸ್ ಮಾಡುವಂಥದ್ದು ಅಲ್ಲ. ಕೆಲವೊಮ್ಮೆ ಬೆನ್ಸಾಲ್ ಪೆರಾಕ್ಸೈಡನ್ನು, ಕೆಲವೊಮ್ಮೆ ಆ್ಯಕ್ನಿ ಮಾರ್ಕ್ಸ್ ಇದ್ದಾಗ ಈವ್ನಿಂಗಲ್ಲಿ ಫೇಸ್ ವಾಶನ್ನು ಮಾಡಿ ವೆಟ್ ಸ್ಕಿನ್ನಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ರೀಸೆಂಟಾಗಿ ಎಲ್ಲಾದರೂ ಪಿಗ್ಮೆಂಟೇಷನ್ ಆಗ್ತಾ ಇದೆ ಆರ್ ಅನ್ನಿವನ್ ಸ್ಕಿನ್ ಟೆಕ್ಸ್ಚರ್ ಇದೆ, ಪಿಂಪಲ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ, ಅದಕ್ಕೆ ಒಂದು ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಹೇಳಿದರೆ ಆ್ಯಸಿಲಿಕ್ ಆ್ಯಸಿಡ್ 10% ಆ್ಯಸಿಡರ್ಮ್ ಇದನ್ನು ನಾನು ಏನು ಮಾಡ್ತೀನಿ, ನನ್ನ ಮಾಯ್ಶ್ಚರೈಸರ್ ಜೊತೆಗೆ ಕಂಬೈನ್ ಮಾಡ್ತೀನಿ. ಬಿಕಾಸ್ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದಾಗ ನಿಜ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ತುಂಬ ಬ್ಯಾಡ್ ಇತ್ತು. ಬಿಕಾಸ್ ಫುಲ್ ಫೇಸಲ್ಲಿ ರೆಡ್ನೆಸ್ ಆಯಿತು. ಬಿಕಾಸ್ ನಾನು ಅವತ್ತು ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡಿದ್ದೆ. ಫಸ್ಟ್ ಡೇ ನೈಟ್ ಸ್ಕಿನ್ ಕೇರ್ ರುಟೀನನ್ನು ಶೇರ್ ಮಾಡೋಕ್ಕಿಂತ ಮುಂಚೆ ಇದು ಅಪ್ಲೈ ಮಾಡಿದಾಗ ಏನಾಯಿತು, ಫುಲ್ ರೆಡ್ನೆಸ್ ಆಗಿ ಇಚ್ಚಿಂಗ್ ಸ್ಟಾರ್ಟ್ ಆಯಿತು, ತುಂಬ ಇಚ್ಚಿಂಗ್. ಅದಾದಮೇಲೆ ನಾನೇನು ಮಾಡಿದೆ, ಮಾಯ್ಶ್ಚರೈಸರ್ ಜೊತೆಗೆ ಕಂಬೈನ್ ಮಾಡಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಸೂಟ್ ಆಗಿದೆ, ಇವಾಗ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ 1 2 to 3 ಡೇಸ್ ಹೇಳಿದ ಹಾಗೆ ನಮ್ಮ ಸ್ಕಿನ್ಗೆ ಸೂಟ್ ಆಗಲಿಕ್ಕೆ ಟೈಮ್ ಬೇಕು ಅಷ್ಟೇ. ಸೊ ಇದನ್ನು ನಾನು ಡ್ರೈ ಸ್ಕಿನ್ನಲ್ಲಿ ಫೇಸ್ ವಾಶನ್ನು ಈವ್ನಿಂಗ್ ಮಾಡಿಕೊಂಡು ಡ್ರೈ ಸ್ಕಿನ್ನಲ್ಲಿ ಫಸ್ಟಿಗೆ ನಾನೇನು ಮಾಡ್ತೀನಿ, ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ತೀನಿ. ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ತೀನಿ. ಮಾಯ್ಶ್ಚರೈಸರ್ ಆದಮೇಲೆ ಅದ್ರ ಮೇಲೆ ಲೈಟಾಗಿ ಆ್ಯಸಿಡಮ್ 10%ಅನ್ನು ಯೂಸ್ ಮಾಡ್ತೀನಿ. ಇದು ಇಷ್ಟೇ. ಇದೆಲ್ಲದರ ಜೊತೆಗೆ ನಾನು ಕೆಮಿಕಲ್ ಪೀಲಿಂಗ್ ಸೊಲ್ಯೂಷನನ್ನು ಯೂಸ್ ಮಾಡ್ತೀನಿ. ಅದು ಯಾವುದು ಮುಂಚೆ ನಾನು ಯಾವುದು ಟ್ರೈ ಮಾಡಿದ್ದೆ, ಅದು ವರ್ಕ್ ಆಯಿತಾ ಆರ್ ಇದು ವರ್ಕ್ ಆಗ್ತಾ ಇದೆಯಾ, ಪ್ರತಿಯೊಂದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬಿಕಾಸ್ ಕೆಮಿಕಲ್ ಪೀಲಿಂಗ್ ಸೊಲ್ಯೂಷನ್ ಎನ್ನುವಂಥದ್ದು ಹೈ ಪರ್ಸೆಂಟೇಜಲ್ಲಿ ಇರುತ್ತೆ ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡಬಾರ್ದು.
ಸೊ ಯಾರು ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬಾರ್ದು, ಪ್ರತಿಯೊಂದನ್ನು ನಾನು ಸಪ್ರೇಟ್ ವಿಡಿಯೋ ಆಗಿ ಶೇರ್ ಮಾಡ್ತೀನಿ. ಬಿಕಾಸ್ ಈಗ ನಾನು ಹೇಳಿದರೆ ಎಲ್ಲರೂ ಅದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡೋದು ಬೇಡ ಅಂತ. ಸೊ ಅಂತ ಹೇಳ್ತಾ ಪ್ರತಿಯೊಂದು ವಿಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಆರ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಗೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.